ಧಾರವಾಡದ ಮುರುಘಾ ಮಠದಲ್ಲಿ ಆಟೋ ಚಾಲಕರುಗಳಿಗೆ ಶ್ರೀಮತಿ ಗೌರಮ್ಮ ಕಾಂಗ್ರೆಸ್ ಮುಖಂಡರು ಇವರ ವತಿಯಿಂದ ಕಾಕಿ ಯೂನಿಫಾರ್ಮ್ ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುರುಘಾ ಮಠದ ಜಾತ್ರೆಯ ಅಂಗವಾಗಿ ಆಟೋ ಚಾಲಕರಿಗೆ ಕಾಕಿ ಯೂನಿಫಾರ್ಮ್ ಗೌರಮ್ಮ ನಾಡಗೌಡರವರು ಸಮಾಜ ಸೇವೆಗಾಗಿಯೇ ಈ ಕಾಕಿ ಯೂನಿಫಾರ್ಮ್ಗಳನ್ನು ಆಟೋ ಚಾಲಕರಿಗೆ ವಿತರಿಸಿದ್ದಾರೆ. ಗೌರಮ್ಮ ನಗೌಡರವರು ಮಾತನಾಡಿ, ನನ್ನ ಸೇವೆಗಾಗಿ ಆಟೋ ಚಾಲಕರಿಗೆ ನಾನು ಸಮಾಜದ ಸೇವೆಗಾಗಿಯೇ ಈ ಸಣ್ಣ ಕೊಡುಗೆಯನ್ನ ಆಟೋ ಚಾಲಕರಿಗೆ ಕಾಕಿ ಯೂನಿಫಾರ್ಮ್ ನೀಡುತ್ತಿದ್ದೇನೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಗೌರಮ್ಮ ಬಲೋಗಿ ಅಂತ. ನಾನು ಸಮಾಜ ಸೇವಕಿಯಾಗಿ ಹಾಗೂ ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷೆಯಾಗಿ ಒಂದು 8-10 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಏನಂದ್ರೆ ಇಷ್ಟು ವರ್ಷದಿಂದ ಬರೀ ಮಹಿಳಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀನಿ. ಕಾರ್ತಿಕ ಹಚ್ಚೋದು, ಉಡಿ ತುಂಬೋದು, ಬಾಗ್ನ ಕೊಡೋದು, ಈ ತರ ಅಂದ್ರೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಮಾಜ ಸೇವೆಗಳನ್ನ ಹಾಗೂ ಏನಂದ್ರೆ ದೇವರ ಕಾರ್ಯಗಳನ್ನ ಮಾಡ್ತಾನೆ ಬಂದಿದ್ದೀನಿ. ಇವತ್ತು ಏನಂದ್ರೆ ನಾನು ಇವತ್ತು ಆಟೋ ಚಾಲಕರಿಗೆ ಯೂನಿಫಾರ್ಮ್ ಅನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಒಂದು ಅಳಿಲು ಸೇವೆ ಅಷ್ಟೇ, ಇದರಲ್ಲಿ ಬೇರೆ ಯಾವುದೇ ರಾಜಕೀಯವಾದಂತಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ, ಒಂದು ಸಮಾಜ ಸೇವೆ ಅಷ್ಟೇ. ಒಂದು 100 ಶರ್ಟ್ ಇದೆ. ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರಾದ ಶಿವಾನಂದ ನೆಗಡಿ ಮಾತನಾಡಿ, ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಕಾಕಿ ಯೂನಿಫಾರ್ಮ್ ವಿತರಣೆ ಮಾಡಿದ್ದಕ್ಕಾಗಿ ಗೌರಮ್ಮರವರಿಗೆ ಅಭಿನಂದನೆಗಳು ಎಂದು ಹೇಳಿದರು. ಚಾಲಕರ ಮಾಲೀಕರ ಸಂಘದ ಇವತ್ತು ವಿಶೇಷ ಏನಂತಂದ್ರೆ, ಈಗ ಅಪ್ಪುಗಳು ಮುರುಘಾ ಮಠದಲ್ಲಿ ನಮ್ಮ ಗೌರಮ್ಮ ನಾಡಗೌಡ್ರ ಅಂತೇಳಿ, ಗೌರಮ್ಮ ಬೆಲೋದಿ ಅಂತೇಳಿ ಅವರು ನಮಗೆ ನಿನ್ನೆ ಕರೆ ಮಾಡಿದ್ರು. ಅನ್ನಾರ ನಿಮ್ಮ ಆಟೋ ಚಾಲಕರಿಗೆ ಒಂದಿಷ್ಟು ಶರ್ಟ್ ವಿತರಣೆ ಕಾರ್ಯಕ್ರಮ ಮಾಡತ್ತೀವ್ರಿ, ಒಂದಿಷ್ಟು ಮಂದಿ ಕರ್ಕೊಂಡ್ ಬರ್ಬೇಕ್ರಿ ಅಂತೇಳಿ ನಮಗೆ ನಿನ್ನೆ ಕರೆ ಕೊಟ್ಟಾಗ ನಾವೆಲ್ಲ ಆಟೋ ಚಾಲಕರಿಗೆ ಕರೆಸಿ ಇದು ಶರ್ಟ್ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮ್ಮ ಸಂಘದ ವತಿಯಿಂದ ಮೇಡಮ್ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ನಮ್ಮ ಆಟೋ ಚಾಲಕರ ಎಲ್ಲರಿಗೂ ಶರ್ಟ್ ಹಾಕೊಂಡು ಇದನ್ನು ಮಾಡ್ರಿ, ಎಲ್ಲರೂ ಕೂಡಿ ನಾಳೆ ಜಾತ್ರೆ ತೇರ್ ದಿವಸ ಒಂದು ಸರ್ವಿಸ್ ಬಗ್ಗೆ ವಿಚಾರಿಸಿ ನನಗೆ ಹೇಳ್ಬೇಕಂತೇಳಿ ಒಂದೆರಡು ಮಾತನ್ನು ಮುಗಿಸ್ತೀನಿ. ಶಿವಾನಂದ ನಿಗದಿ. ಇದೇ ಸಂದರ್ಭದಲ್ಲಿ ಧಾರವಾಡ ಸಹರ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ಅಧ್ಯಕ್ಷರು ಶ್ರೀ ಶಿವಾನಂದ ಆರ್ ನಿಗದಿ, ಉಪಾಧ್ಯಕ್ಷರು ಶ್ರೀ ಸುಭಾಸ್ ಸುಣಗಾರ, ಸದಸ್ಯರುಗಳಾದ ಇಲಿಯಾಸ್ ಚೌಧರಿ, ಹಣಮಂತ ಗೊಲ್ಲರ, ನೂರಾರು ಆಟೋ ಚಾಲಕರು ಉಪಸ್ಥಿತರಿದ್ದರು.